ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾಲದಲ್ಲಿ ಈ ಕಾಂಬಿನೇಷನ್ ಮಾಡೋ ಅಂತ ಒಂದು ಕಮ್ಮಿ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ನಮ್ಮ ವಿನೋದ್ ಪ್ರಭಾಕರ್ ಸರ್ ಅವರು ಜೊತೆ VIP 5 ಅಂತ ಒಂದು ಪಿಕ್ಚರ್ ಮಾಡಿದ್ವಿ. ಒಂದು ಭಾಳ ವರ್ಷಗಳಿಂದ ನನ್ನೊಂದು ಸ್ವಲ್ಪ ಕೆಟ್ಟ ಅಭ್ಯಾಸ, ನನಗೆ ಅಡ್ಜಸ್ಟ್ ಆಗಲಿಲ್ಲ, ಕದ್ದು ಹೋಗ್ಬಿಡ್ತೀನಿ. ಆ ಥರ ಒಂದು 4-5 ಪಿಕ್ಚರ್ ಬಿಟ್ಟುಬಿಟ್ಟು ಹೋಗಿದ್ದೀನಿ. ಅದೇ ಥರನೂ VIP 5 ಆಗಿ ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ, ಬರೀ ಮುಹೂರ್ತದಲ್ಲಿ ಮಾತ್ರ ಇದ್ದೆ. ಬಟ್ ಈ ಪಿಕ್ಚರಲ್ಲಿ ಅವ್ರು ಮಾಡಿದಾಗ ನನಗೆ ತುಂಬ ಸಂತೋಷ ಆಯಿತು. ಆ ಥರದ ಒಂದು ಬೆಳವಣಿಗೆ ಆದರೆ ಇಂಡಸ್ಟ್ರಿಯಲ್ಲಿ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. 4-5 ಬೇರೆ ಬೇರೆ ಪಿಕ್ಚರ್ ಮಾಡೋದು ಬಂದು 4-5 ಜನ ಒಂದೇ ಪಿಕ್ಚರ್ ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ನನ್ನ ಒಂದು ನಂಬಿಕೆ. ಆ್ಯಸ್ ಎ ಎಕ್ಸಿಕ್ಯೂಟರ್, ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಆ್ಯಕ್ಟರ್. ಮತ್ತು ನಮ್ಮ ಚಿತ್ರಕ್ಕೆ ಮುಂಚೆ ಬೇರೆ ಪ್ರೊಡ್ಯೂಸರ್ ಇದ್ದರು, ಅವರಿಂದ ಟೇಕ್ ಓವರ್ ಮಾಡ್ಕೊಂಡಂಥ ನಮ್ಮ ಮಧು ಸರ್ ಅವರು ಇವತ್ತು ಆಂಧ್ರ ಪ್ರದೇಶಿನ ಫಿಲ್ಮ್ ಚೇಂಬರಿನ ಅಧ್ಯಕ್ಷರು ಕೂಡ. ಅವ್ರು ಹೇಳಿದ್ರು, ಕೋಮಲ್ ಸರ್ ಒಪ್ಕೊಂಬಿಟ್ರು, ಅದಕ್ಕೆ ಮಾಡಿದ್ರು ಅಂತ. ನಮಗೆ ನಾನು ಆ್ಯಸ್ ಎ ಪ್ರೊಡ್ಯೂಸರ್ ಆಗಿರೋದ್ರಿಂದ ಫಸ್ಟ್ ಬಂದು ಕೇಳಿಸ್ಕೊಳ್ಳೋ ಕಷ್ಟಗಳನ್ನ ನಾನು ಕೇಳಿದಾಗ ನಾನು ಜಲ್ದಿ ಉಪ್ಪು ಥರ ನೀರೊಳಗೆ ಬಿಸಿನೀರಲ್ಲಿ ಹಾಕಿದ ತಕ್ಷಣ ಕರಗ್ದಂಗೆ ನಾನು ಆಯ್ತು ಸರ್ ಕಮ್ಮಿ ಮಾಡಿ ಕೊಡಿ ಸರ್ ಅಂದೆ. ಅದಕ್ಕೆ ಅವ್ರಿಗೆ ತುಂಬ ಖುಷಿ ಆಯಿತು. ಯಾಕಂದರೆ ಎಲ್ಲ ಎಕ್ಸ್ಟ್ರಾ ಕೇಳ್ತಾರೆ ಅಂತ ಅಂದ್ಕೊಂಡಿದ್ರು, ನಾನು ಕಮ್ಮಿನೇ ಮಾಡಿದೆ. ಸೊ ಹಂಗಾಗಿ ಅವ್ರು ಪಿಕ್ಚರ್ ಮಾಡಿದೆ ಅಂತಂದರು, ಅದಕ್ಕೆ ಸಂತೋಷ. ಬಟ್ ನಾನು ಪ್ರೊಡ್ಯೂಸರ್ ಕಷ್ಟ ಗೊತ್ತಿರೋದ್ರಿಂದ ನಾನು ಆ ಥರ ಮಾಡಬೇಕಾಯ್ತು. ಮತ್ತು ಈ ಚಿತ್ರ ನಾನು ಮಾಡೋದಕ್ಕೆ ನಿಜವಾದ ಸ್ಫೂರ್ತಿ ಅಂದರೆ ನಮ್ಮ ಸ್ಟೋರಿ ರೈಟ್ರು ತಮಿಳ್ ಸೆಲ್ವಮ್ ಅವರು. ಇವತ್ತು ಅವ್ರು ಬಂದಿಲ್ಲ. ಅವರೊಂದು ತುಂಬ ಇವಾಗೆಲ್ಲ ಕೇಳ್ತಾ ಇದ್ರು ರೋಲೆಕ್ಸ್ ಅಂದರೆ ಏನು, ಯಾಕೆ ಅಂತ. ಒಂದು ಸ್ಲಮ್ಮಲ್ಲಿ ಇರೋವಂಥ ಒಬ್ಬ ಕ್ಯಾರೆಕ್ಟರ್ನ ಅವನಿಗೆ ರೋಲೆಕ್ಸ್ ಅನ್ನೋ ಒಂದು ಫೀಲ್ ಇರುತ್ತೆ. ಈಗ ಎಲ್ಲರಿಗೂ ಗೊತ್ತು, ಫಸ್ಟ್ ಕಾಪಿಗಳು ರೋಲೆಕ್ಸ್ ಸುಮಾರು ಜನ ಹಾಕೊಂಡಿರ್ತಾರೆ. ಬಟ್ ಒರಿಜಿನಲ್ ಕಾಪಿ ಆಗುವಂಥ ಒಬ್ಬ ವ್ಯಕ್ತಿನ ಮಾಡುವಂಥ ಒಂದು ಪಯಣನೇ ಈ ರೋಲೆಕ್ಸ್ ಚಿತ್ರ. ಇವತ್ತು ತಮಿಳ್ ಸೆಲ್ವಮ್ ಅವರು ಹೇಳಿದಂಥ ಒಂದು ಸ್ಟೈಲು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ಗರಗಸ ಚಿತ್ರ ಆದಮೇಲಿಂದ ನಾನು ಈ ಥರ ಪಿಕ್ಚರ್ ಹುಡುಕಾಟದಲ್ಲಿದ್ದೆ. ಯಾಕಂದರೆ ಗರಗಸಲ್ಲೂ ಅಷ್ಟೇ ಅನಂತನಾಗ್ ಸರು ಮತ್ತು ಸುಮಾರು ರಮೇಶ್ ಭಟ್ ಸರ್ ಎಲ್ಲ ಇದ್ರೂ ಅದು 8 ದಿನದಲ್ಲಿ ಒಂದು ಮನೆ ಒಳಗಡೆ ನಡೆಯುವಂಥ ಕತೆ. ತುಂಬ ಮಾತಾಡಿ ಅವತ್ತು ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿದ್ದವನಿಗೆ ಒಂದು ಅಪ್ಗ್ರೇಡ್ ಆಗುವಂಥ ಒಂದು ಅವಕಾಶ ಸಿಕ್ಕಿತ್ತು ಮಿಸ್ಟರ್ ಗರಗಸ ದಿನೇಶ್ ಬಾಬು ಅವರು. ಅದು 8 ದಿನದಲ್ಲಿ ಪಿಕ್ಚರ್ ಮಾಡಿದ್ದು. ತ್ರಿಭುವನ್ ಥಿಯೇಟ್ರಲ್ಲಿ 75 ಡೇಸ್ ಹೋಯಿತು. ಅವತ್ತಿನ ಕಾಲದಲ್ಲಿ ನಾನು ಒಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟಿಂದ ಹೀರೋ ಆಗೋದಂಥ ಒಂದು ಚಿತ್ರ. ಆ ಥರದೊಂದು ಪರ್ಫಾರ್ಮೆನ್ಸ್ಗೆ ನನಗೆ ಅವಕಾಶ ಸಿಕ್ಕಿರಲಿಲ್ಲ. ಈ ಚಿತ್ರದಲ್ಲಿ ರೋಲೆಕ್ಸ್ ಚಿತ್ರದಲ್ಲಿ ಸಿಕ್ತು. ಅವರು ನಮ್ಮ ಶ್ರೀನಿವಾಸ್ ಅವರು ಆ ಕತೆಗೆ ಏನು ಬೇಕೋ ಅದನ್ನೆಲ್ಲ ನೀಟಾಗಿ ಎಲ್ಲೂ ತಪ್ಪಾಗ್ದಂಗೆ ಮಾಡಿದ್ದಾರೆ. ಮತ್ತು ಇದಕ್ಕೆ ಸಪೋರ್ಟ್ ಕೊಟ್ಟಂಥ ನಮ್ಮ ಕ್ಯಾಮ್ರಾಮನ್ ಕೂಡ ಅವರು ನಮ್ಮ ಕಾಲಾಯನ ಚಿತ್ರದಲ್ಲಿ ಮಾಡಿದ್ದಾರೆ. ಅವ್ರ ವರ್ಕ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಬಟ್ ಈ ಚಿತ್ರದಲ್ಲಿ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ. ಯಾಕಂದರೆ ನಮ್ಮ ಚಿತ್ರದಲ್ಲಿ ಬೇರೆ ಥರ ವಾತಾವರಣ ಇತ್ತು, ಇಲ್ಲಿ ಬೇರೆ ಥರ ವಾತಾವರಣ ಇತ್ತು. ತುಂಬ ಚೆನ್ನಾಗಿ ಮಾಡಿದ್ರು. ಮಧು ಸರ್ ಹೇಳಿದ್ರು ಆರ್ಟಿಸ್ಟ್ಗಳೆಲ್ಲ ಆಕಾಶದಲ್ಲಿ ಬಂದಿದ್ದಾರೆ ಅಂತ. ಅವ್ರು ಹೇಳಿದ್ದಕ್ಕೆ ನಾನು ಒಂದು ಸಣ್ಣದಾಗೆ ಹೇಳಬೇಕು. ಖಂಡಿತ ಆಕಾಶದಿಂದನೇ ಬಂದಿದ್ದು. ಈ ಚಿತ್ರ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಥರ ಹೇಳಬೇಕು ಅಂದರೆ ನಮ್ಮ ಚಿತ್ರದ ಒಂದು ಫ್ಲೈಟ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಕೋಬೋದು. ಈ ಚಿತ್ರದಲ್ಲಿ ಪೈಲಟು ಮತ್ತು ಕೋ ಪೈಲಟು ನಮ್ಮ ಡೈರೆಕ್ಟರ್, ಸ್ಟೋರಿ ರೈಟ್ರು ಕ್ಯಾಬಿನಲ್ಲಿ ಕಾಕ್ಪಿಟ್ಟಲ್ಲಿ ಇರಬೇಕು. ಬಟ್ ನಮ್ಮ ಕಾಕ್ಪಿಟ್ಟಲ್ಲಿ ನಮ್ಮ ಡೈರೆಕ್ಟರ್ ಜೊತೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುರಳಿಯವರು ಸೇರಿಕೊಂಡ್ರು. ಸೊ ಅವರು ಡ್ಯೂಟಿನ ಕಾಕ್ಪಿಟ್ಟಲ್ಲಿ ಕರೆಕ್ಟಾಗಿ ಮಾಡಿದ್ದಕ್ಕೆ ನಾವು ಆರಾಮಾಗಿ ಲ್ಯಾಂಡ್ ಆದ್ವಿ. ಮತ್ತು ಈ ಏರ್ ಹಾಸ್ಟೆಲ್ಸಾಗೆಲ್ಲ ನಮ್ಮ ಕ್ಯಾಮ್ರಾಮನ್ನು, ನಮ್ಮ ಡ್ಯಾನ್ಸ್ ಮಾಸ್ಟ್ರು ಮುರಳಿ ಮತ್ತು ಎಡಿಟರು, ಫೈಟ್ ಮಾಸ್ಟ್ರು ಇವರೆಲ್ಲ ಏರ್ ಹಾಸ್ಟೆಲ್ಸ್ ಥರ ಅವಾಗವಾಗ ಬಂದು ಕೇಳೋರು. ನಮ್ಗೆ ಬರೀ ನೀರೇ ಕೊಡೋರು. ಯಾಕಂದರೆ ನಾವು ಬೇರೆ ಏನು ಪ್ರೀ ಬುಕ್ ಮಾಡಿರಲಿಲ್ಲ. ಸೊ ಹಂಗಾಗಿ ನಾವು ಬರೀ ನೀರು ಕೊಡೋರು. ಆ ಸಂತೋಷ ಆಗ್ತಾಯಿತ್ತು. ಆ ನೀರು ಇಸ್ಕೊಂಡು ಕುಡಿತಾ ಇದ್ದೆ. ಬಟ್ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಬುದ್ಧಿವಂತ ಕೆಲಸ ಮಾಡಿದೆ. ಲಾಸ್ಟ್ ಸೀಟಲ್ಲಿ ಕೂತ್ಕೊಳ್ಳೋಣ ಅಂತ. ಅದಕ್ಕೆ ಇವರು ಲಾಸ್ಟಲ್ಲಿ ನನಗೆ ಮಾತು ಕೊಟ್ಟಿದ್ದೆ. ನಾನು ಲಾಸ್ಟಲ್ಲಿ ಕೂತ್ಕೊಂಡ್ರೆ ಹಿಂದಿನ ಡೋರ್ ತೆಗೆದ್ರೆ ಇಳಿದು ಹೋಗ್ಬಿಡ್ಬೋದು ಅಂತ. ಫಸ್ಟ್ ನಾನೇ ಬರ್ತೀನಿ ಅಂತ. ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಇವತ್ತೆಲ್ಲರೂ ಫ್ಲೈಟ್ ಇಳಿಯೋಕ್ಕೆ ಮುಂಚೆನೇ ಜನ ಎಲ್ಲ ಎದ್ದು ನಿಂತ್ಕೊಂಡಿರ್ತಾರೆ. ಆ ಥರ ಸುಮಾರು ಜನ ಎಲ್ಲ ನಮ್ಮ ಸಿನಿಮಾದವರೆಲ್ಲ ಮುಂದೆ ನಿಂತ್ಕೊಂಡಿರ್ತಾರೆ ಪಿಕ್ಚರ್ ರಿಲೀಸ್ ಆಗೋ ಟೈಮಲ್ಲಿ. ಸೊ ನಾನು ಹಿಂದೆ ಇಳಿದ್ಬಿಟ್ಟು ನೀಟಾಗಿ ಹೋಗೋಣ ಅಂದ್ಕೊಂಡೆ. ಬಟ್ ನಾನು ಹಿಂದೆ ಡೋರ್ ತೆಗಲಿಲ್ಲ. ಸೊ ಮುಂದೆಯಿಂದಲೇ ಹೋಗ್ಬೇಕು. ಇವರೆಲ್ಲ ಇಳಿದಾದ್ಮೇಲೆ
ನಾನು ಇಳಿಯೋಂಥ ಒಂದು ಅವಕಾಶ ಸಿಕ್ತು. ಇನ್ನು ಮತ್ತೆ ನಮ್ಮ ಮಾಧ್ಯಮದವರು ಆ ಬೆಲ್ಟ್ ಥರ, ಲಗೇಜ್ ಬೆಲ್ಟ್ ಥರ ಅಲ್ಲಿ ಬಂದು ಲಗೇಜ್ ಕಲೆಕ್ಟ್ ಮಾಡಲೇಬೇಕು. ನೀವಿಲ್ಲ ಅಂದರೆ ಲಗೇಜ್ ಬಿಟ್ಬಿಟ್ಟು ಹೋಗ್ಬಿಡ್ಬೇಕು. ಸೊ ಹಂಗಾಗಿ ಅವ್ರನ್ನ ಲಗೇಜ್ ಬೆಲ್ಟ್ ಹತ್ರ ಅವ್ರನ್ನ ನಾವು ನೋಡಿದ್ವಿ. ಅಲ್ಲಿಂದ ಆಚೆ ಬರ್ತಾ ಇದ್ದಂಗೆ ನಿಮ್ಗೆಲ್ಲರಿಗೂ ಗೊತ್ತು, ಏರ್ಪೋರ್ಟ್ ಟ್ಯಾಕ್ಸಿನ ಬುಕ್ ಮಾಡಬೇಕು ಅಂತಂದರೆ ಅದೊಂಥರ ಥಿಯೇಟ್ರ್ ಓನರ್ಗಳು. ಅವ್ರನ್ನ ಬುಕ್ ಮಾಡಿದ್ರು ಬೇರೆಯವ್ರಿಗೆ ಯಾರು ಅಡ್ಜಸ್ಟ್ ಆದರೆ ಅವ್ರು ಕೊಟ್ಬಿಡ್ತಾರೆ. ಬಟ್ ಆದರೆ ನಮಗೇನೋ ಒಂದು ಸ್ವಲ್ಪ ಹೆಸರಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಸೋನಲ್ ಅವರು, ನಮ್ಮ ವಿನೋದ್ ಪ್ರಭಾಕರ್ ಅವರು ಈ ಪಿಕ್ಚರಲ್ಲಿ ಬಿಸ್ನೆಸ್ ಕ್ಲಾಸಲ್ಲಿ ಬಂದರು ಅಂತ ಇಟ್ಕೊಳ್ಳಿ, ಅವ್ರೇ ಸ್ವಂತ ಡ್ರೈವರ್ಗಳು ಇರ್ತಾರೆ, ಗಾಡಿ ಇರ್ತಾರೆ, ಹೊರಟೋಗ್ತಾರೆ. ಈಗ ನಾವಂತೂ ನಾವು ಗಾಡಿ ತೊಗೊಂಡೋಗಿಲ್ಲ, ಎಕಾನಮಿ ಕ್ಲಾಸಲ್ಲಿ ಬಂದಿದ್ದೀವಿ ಅಂದರೆ ನಾವು ಏರ್ಪೋರ್ಟ್ ಟ್ಯಾಕ್ಸಿ ಬುಕ್ ಮಾಡಲೇಬೇಕು. ಸೊ ಹಂಗಾಗಿ ಏರ್ಪೋರ್ಟ್ ಟ್ಯಾಕ್ಸಿ ಮೂಲಕ ಬಂದ್ವಿ. ಅಲ್ಲಿಂದ ಒಂದು ಟೋಲಿಗೆ ನಮ್ಮ ಥಿಯೇಟ್ರದು ಆಯಿತು, ಅವರು ಏರ್ಪೋರ್ಟ್ ಟ್ಯಾಕ್ಸಿ ಹೋಗ್ತಾರೆ. ಇನ್ನು UFO ಕ್ಯೂಬ್ ಅವರು ನಮ್ಮ ಟೋಲ್ ಹೋಗ್ತಾರೆ. 100 ಮೀಟರ್ ಟೋಲ್ ದಾಟೋದ್ರಿಂದ ಕಾಸು ಕೊಡಬೇಕು. ವಾಪಸ್ ಅಕಸ್ಮಾತ್ ಏನೋ ಫೋನ್ ಬಿಟ್ಬಿಟ್ಟಿದ್ದೀವಿ ಸರ್ ಅಂತ ವಾಪಸ್ ಹೋಗ್ಬೇಕು ಅಂದ್ರೆ ತಿರ್ಗಾ ಟೋಲ್ ಕಟ್ಟಬೇಕು. ಸೊ ಆ ಥರ ಅಲ್ಲಿನ ದಾಟ್ಕೊಂಡ್ಬಂದು ನಾವು ಸೀದಾ ಮನೆಗೆ ಬರ್ತೀವಿ. ನಮ್ಮ ಮನೆಯವರು ಅಂತಂದರೆ ನಮ್ಮ ಆಡಿಯನ್ಸು. ಏನೋ ನಮ್ಮ ಅವ್ರು ಬರ್ತಾವ್ರೆ, ಬಾಗಿಲು ತಕ್ಕೊಂಡಿದ್ದು ಒಂದು ಕಾಫಿ ಟೀ ಏನಾದ್ರು ಕೊಡೋಣ ಅಂದರೆ ಆಯಾಸ, ಯಾಕಂದರೆ ಫ್ಲೈಟಲ್ಲಿ ಬರೀ ನೀರು ಕುಡಿದಿರ್ತೀವಿ. ಸೊ ಇಲ್ಲಿ ಆಯಾಸ ಕಳಿಯುತ್ತೆ ಅಂತ ಅಂದ್ಬಿಟ್ಟು ನಾವು ಮನೆಗೆ ಬರೋಕ್ಕೆ ಅಕಸ್ಮಾತ್ ಏನಾದ್ರು ಮನೆಯವರು ಪ್ರೀತಿಯಿಂದ ನಮ್ಮ ಆಡಿಯನ್ಸು ಕರೆದು ಕಾಫಿ ತಿಂಡಿ ಅಥವಾ ಬಿಸಿ ಬಿಸಿ ಅಡುಗೆ ಮಾಡಿಕೊಟ್ರೆ ಭಾಳ ಖುಷಿಯಾಗುತ್ತೆ. ಅಕಸ್ಮಾತ್ ಬಾಗಿಲು ಹಾಕೊಂಡ್ಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗ್ಬಿಟ್ಟು ಬೀಗನೂ ಕೊಟ್ಟಿಲ್ಲ ಅಂದರೆ ಅಲ್ಲೇ ಬಾಗಿಲಲ್ಲಿ ಲಗೇಜ್ ಇಟ್ಕೊಂಡು ಕಾಯ್ತಾ ಇರಬೇಕು. ಆ ಥರ ಒಂದು ಜರ್ನಿ ಸಿನಿಮಾ. ಬಟ್ ರೋಲೆಕ್ಸ್ ನನಗೆ ಗೊತ್ತಿರೋಂಗೆ ಪರ್ಸನಲ್ ಆಗಿ ನನಗೆ ತುಂಬ ಪಂಚ್ ಡೈಲಾಗ್ಸ್ ಹೇಳೋದಕ್ಕೆ ಅವಕಾಶ ಸಿಕ್ತು. ಫಾರ್ ಎಕ್ಸಾಂಪಲ್, ಇವ್ರು ಅವಾಗ ತಾನೇ ಮದುವೆ ಆಗಿ ಬಂದಿದ್ರು, ಇವ್ರು ಒಂಥರ ಬೈತಾ ಇರ್ತಾರೆ. ನನಗೆ ಗೊತ್ತು, ಅವ್ರು ಡೈರೆಕ್ಟ್ರಿಗೆ ಮತ್ತು ಕ್ಯಾಮ್ರಾಮನ್ಗೆ ಹೇಳಿದ್ದೆ, ಅವ್ರಿಗೇನು ಹೇಳ್ಬಿಡಿ ನಾನು ಹೇಳ್ತೀನಿ ಅಂತ. ಸೊ ಅವ್ರು ರೇಗ್ತಾನೆ ಇರ್ತಾರಲ್ಲ, ಅವ್ರು ಬಂದು ಹೇಳಿದೆ, ಇನ್ಮೇಲೆ ಈ ತರುಣನ ಬಾಸ್ ಅಂತ ಕರಿಬೇಕು, ಅದು ಟೇಕ್ ಮಾಡೋದು. ಸೊ ಥ್ರೂ ಔಟ್ ಹಿಂಗೇನೆ ನಾವು ಪ್ರತಿಯೊಂದು ಹಂತದಲ್ಲೂ ನನಗೆ ಗೊತ್ತಿರೋಂಥ ದೇವ್ರ ಶಕ್ತಿ ಕೊಟ್ಟಿರೋಂಥದ್ದು ತಮಿಳ್ ಸೆಲ್ವಂ ಅವ್ರು ಮಾಡಿರೋಂಥ ಸ್ಕ್ರಿಪ್ಟಲ್ಲಿ ನಾನು ಮಾಡಿದ್ದೀನಿ. ಅದಕ್ಕೆ ಒಳ್ಳೆಯ ನಿರ್ದೇಶನ, ಫೋಟೋಗ್ರಫಿ ಮಾಡಿ ಅದಕ್ಕೆ ಬೇಕಾದಷ್ಟು ದುಡ್ಡನ್ನು ನಮ್ಮ ನಿರ್ಮಾಪಕರು, ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಮುಳಿಯವರು ಕೊಟ್ಟಿದ್ದಾರೆ. ಈ ಚಿತ್ರ ನಿಮ್ಮೆಲ್ಲರ ಮನಸ್ಸು ತಲುಪುತ್ತೆ ಅಂತ ಅನ್ಕೊಂಡಿದ್ದೀನಿ. ಥ್ಯಾಂಕ್ ಯು.